ಹಾಯ್ ಹಲೋ ವೆಲ್ಕಮ್ ಟು ವಾಣಿ ಯೂಟ್ಯೂಬ್ ಚಾನಲ್. ಚುಮು ಚುಮು ಆದ ಚಳಿಗೆ ಬಿಸಿ ಬಿಸಿಯಾದ ಫ್ರೆಂಚ್ ಫ್ರೈಸ್ ಮಾಡೋದನ್ನು ಹೇಳ್ಕೊಡ್ತೀನಿ. ಪೊಟ್ಯಾಟೊ ಸಿಪ್ಪೆ ತೆಗೆದು ಲಾಂಗ್ ಆಗಿ ಕಟ್ ಮಾಡ್ಕೋಬೇಕು. ನೀರಿಗೆ ಸ್ವಲ್ಪ ಉಪ್ಪಾಕಿ ಕಟ್ ಮಾಡಿರೋ ಪೊಟ್ಯಾಟೋನ ನೆನೆಸ್ಕೋಬೇಕು. ನಿಮಿಷ ಬಿಟ್ಟು ಆ ಪೊಟ್ಯಾಟೋನ ಬಟ್ಟೆಯಿಂದ ಕ್ಲೀನ್ ಮಾಡಬೇಕು. ಪೊಟ್ಯಾಟೋಲಿರುವ ನೀರಿನಂಶ ಹೋಗೋ ತನಕ ಬಟ್ಟೆ ಮೇಲೆ ಸ್ಪ್ರೆಡ್ ಮಾಡಿರಬೇಕು. ಪೊಟ್ಯಾಟೊ ಸ್ಲೈಸನ್ನು ನೀಟಾಗಿ ಡ್ರೈ ಆಗೋ ತನಕ ಒರೆಸ್ಕೋಬೇಕು. ನೀರಿನ ಅಂಶ ಇರೋದ್ರಿಂದ ಫ್ರೈ ಮಾಡಿದಾಗ ಸಿಡಿಯುತ್ತೆ. ಸ್ಟವನ್ನು ಆನ್ ಮಾಡಿ ಎಣ್ಣೆ ಬಾಂಡ್ಗೆಯನ್ನು ಇಡಬೇಕು. ಎಣ್ಣೆ ಬಿಸಿಯಾದ ನಂತರ ಕಟ್ ಮಾಡಿರೋ ಪೊಟ್ಯಾಟೊ ಸ್ಲೈಸಸನ್ನು ಸ್ಲೋ ಆಗಿ ಬಿಡಬೇಕು. ಪೊಟ್ಯಾಟೊ ಸ್ಲೈಸಸನ್ನು ಸ್ಲೋ ಆಗಿ ಹಾಕಿಲ್ಲ ಅಂದರೆ ಎಣ್ಣೆ ಕೈಗೆ ಸಿಡಿಯೋ ಚಾನ್ಸಸ್ಸು ಇರುತ್ತದೆ. ನಾವು ಗ್ಯಾಸ್ ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೆಂಚ್ ಫ್ರೈಸನ್ನ ಬೇಯಿಸಬೇಕು. ಎಲ್ಲ ಪೊಟ್ಯಾಟೊ ಸ್ಲೈಸನ್ನು ಚೆನ್ನಾಗಿ ಬೇಯಿಸಬೇಕು ಮತ್ತು ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಕ್ಲೀನಾಗಿ ಬೇಯಿಸಬೇಕು. ಉಳಿದಿದ್ದ ಸ್ಲೈಸ್ಗಳನ್ನು ಕ್ಲೀನಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸ್ಕೋಬೇಕು. ಯಾಕಂದರೆ ಹೊರಗಡೆಯಿಂದ ಬೆಂದಿರೋಂಗೆ ಕಾಣುತ್ತದೆ, ಆದರೆ ಒಳಗಡೆ ಬೆಂದಿರೋದಿಲ್ಲ. ಈಗ ನಿಮ್ಮ ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ. ಈಗ ನಾನು ಟಿಶ್ಯೂ ಪೇಪರ್ ಮೇಲೆ ಫ್ರೆಂಚ್ ಫ್ರೈಸ್ ಹಾಕಿದ್ದೀನಿ. ಈಗ ಫ್ರೈ ಆಗಿರುವ ಪೊಟ್ಯಾಟೋಗೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ, ಇವಾಗ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಎಲ್ಲದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹುಳಿ ಜಾಸ್ತಿ ಬೇಕಿದ್ದವ್ರಿಗೆ ಚಾಟ್ ಮಸಾಲ ಮತ್ತು ನಿಂಬೆ ಹಣ್ಣನ್ನು ಹಾಕ್ಕೋಬೋದು. ಖಾರ ಜಾಸ್ತಿ ಬೇಕಿದ್ದವ್ರಿಗೆ ಖಾರ ಪುಡಿಯನ್ನು ಜಾಸ್ತಿ ಹಾಕ್ಕೋಬೋದು. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಈಗ ಬಿಸಿ ಬಿಸಿಯಾದ ಕ್ರಂಚಿ ಫ್ರೆಂಚ್ ಫ್ರೈಸ್ ರೆಡಿ ಟು ಈಟ್.